ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕವಿತಾ. ನೋಡಿ, ಒಂದು ಪೀಲರಿಂದ ನೀವು ಯಾವ ರೀತಿ ಸುಲಭವಾಗಿ ಕೊಬ್ಬರಿನ ತುರಿಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಎಷ್ಟೇ ಕೊಬ್ಬರಿ ಇದ್ರೂ ತುಂಬ ಸುಲಭವಾಗಿ ತುರಿಬೋದು. ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ನೋಡಿ, ಇಲ್ಲಿ ನಾನು ಪೀಲರ್ ತಗೊಂಡಿದ್ದೀನಿ. ಪೀಲರಿಂದ ಒಂದು ಕೊಬ್ಬರಿ ಮೇಲೆ ಇದೆ ಅಲ್ವಾ, ಬ್ರೌನ್ ಕಲರು, ಅದನ್ನ ಆ ಸಿಪ್ಪೆನ ನಾನು ತೆಗಿತಾ ಇದ್ದೀನಿ. ಪೂರ್ತಿ ಎಷ್ಟು ನೀವು ಕೊಬ್ಬರಿ ತಗೊಂಡಿರ್ತೀರೋ ಅಷ್ಟಕ್ಕೂ ಈ ರೀತಿ ಸಿಪ್ಪೆ ತೆಗೆದು ನೀವೇನಾದರೂ ತುರಿದಿದ್ದೆ ಆದರೆ ತುಂಬ ಚೆನ್ನಾಗಿ ಕೊಬ್ಬರಿ ತುಂಬ ಸುಲಭ ತುರಿಬಹುದು. ಆ ಬ್ರೌನ್ ಕಲರ್ ಇರುತ್ತಲ್ವಾ, ಅದು ಗಟ್ಟಿ ಇರೋದ್ರಿಂದ ನಿಮಗೆ ಫಾಸ್ಟ್ ಆಗಿ ತುರಿಯಕ್ಕಾಗೋದಿಲ್ಲ. ಅದನ್ನ ತೆಗೆದ್ಬಿಟ್ಟು ನೀವು ಈ ರೀತಿ ತುರಿದಿದ್ದಾದ್ರೆ ತುಂಬಾ ಸುಲಭವಾಗಿ ತುರಿಬಹುದು. ನೋಡಿ, ಇಲ್ಲ ನೀವು ಹಾಗೇನೋ ಡೈರೆಕ್ಟ್ ಆಗು ತುರಿಬಹುದು, ಇಲ್ಲ ನೀವು ಈ ರೀತಿ ತೆಗೆದು ತುರಿದ್ರೆ ಅಂತೂ ತುಂಬಾ ಸುಲಭವಾಗಿ ಈಸಿಯಾಗಿ ನೀವು ಎಷ್ಟೇ ಕಾಯಿ ಇದ್ರೂ ಬೇಗನೆ ನೀವು ತುರ್ಕೊಂಡ್ಬಿಡ್ಬೋದು. ನೋಡಿ, ಇಲ್ಲಿ ಬ್ರೌನ್ ಕಲರ್ ಎಲ್ಲ ಪೂರ್ತಿ ತೆಗೆದಾಯ್ತು. ಈ ರೀತಿ ಪೂರ್ತಿ ಎಲ್ಲ ತೆಗೆದುಕೊಂಡು ಮತ್ತೆ ನೀವು ನಾರ್ಮಲ್ ಆಗಿ ಗ್ರೇಟರ್ ಅಲ್ಲಿ ನೀವು ಈ ರೀತಿ ತುರಿಬೇಕಾಗುತ್ತೆ. ನೋಡಿ, ತುಂಬಾ ಸುಲಭವಾಗಿ ಎಷ್ಟು ಬೇಗ ಬೇಗ ಆಗುತ್ತೆ ಅಂದ್ರೆ ನೀವು ಜಾಸ್ತಿ ಕಷ್ಟಪಡೋ ಅವಶ್ಯಕತೆನೇ ಇಲ್ಲ, ತುಂಬಾನೇ ಬೇಗ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಇದನ್ನ ತೆಗೆದ್ಬಿಟ್ಟು ನೀವು ಬೇಕಾದ್ರೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂಡ್ರು ತುಂಬಾ ಸಾಫ್ಟ್ ಆಗಿ, ಅಂದ್ರೆ ನೀವು ಕೊಬ್ಬರಿ ತುರಿದಿರೋದು ಯಾವ ರೀತಿ ಇರುತ್ತೋ ಅದೇ ತರನೇ ಇರುತ್ತೆ. ನೀವು ಒಂದ್ಸಲ ಇದನ್ನ ಮಾಡಿ ಮಿಕ್ಸಿ ಜಾರಲ್ಲಿ ಬ್ಲೇಡು ಸಹ ಅಷ್ಟೇ ಏನೂ ಆಗೋದಿಲ್ಲ. ನೀವು ಈ ರೀತಿ ಬ್ರೌನ್ ಸಿಪ್ಪೆನ ತೆಗೆದ್ಬಿಟ್ಟು ನೀವು ಸಣ್ಣ ಸಣ್ಣಗೆ ಕಟ್ ಮಾಡಿ ಹಾಕೋದ್ರಿಂದ ಬೇಗನೆ ತುರ್ಕೊಬಹುದು. ತುರ್ದಿದ್ದಾದ್ಮೇಲೆ ಯಾವ ರೀತಿ ಸ್ಟೋರ್ ಮಾಡಿ ಇಡ್ಬೇಕಂತ ತೋರಿಸ್ಕೊಡ್ತೀನಿ. ಈ ರೀತಿ ಸ್ಟೋರ್ ಮಾಡಿಟ್ರೆ ನೀವು ಎಷ್ಟು ದಿನ ಬೇಕಾದ್ರೂ ಇದನ್ನ ಸ್ಟೋರ್ ಮಾಡಿ ಇಟ್ಕೊಬಹುದು. ನಿಮಗೆ ಬೇಕಾದಾಗೆಲ್ಲ ನೀವು ಕೊಬ್ಬರಿನ ಪದೇ ಪದೇ ತುರಿಯೋ ಅವಶ್ಯಕತೆನೇ ಇರೋದಿಲ್ಲ. ನೀವು ಬೇಕಾದಾಗೆಲ್ಲ ಇದನ್ನ ಬಳಸ್ಕೊಬಹುದು. ಫ್ರೆಂಡ್ಸ್, ನೋಡಿ, ಈ ರೀತಿ ಯಾವ್ದಾದ್ರು ಒಂದು ಬಾಕ್ಸ್ ತಗೊಂಡು ಅದರಲ್ಲಿ ನೀವು ಈ ರೀತಿ ಪೂರ್ತಿ ಎಷ್ಟು ಕೊಬ್ಬರಿನ ನೀವು ತುರಿದಿಟ್ಕೊಂಡಿದ್ದೀರಾ ಅಥವಾ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀರೋ ಅದನ್ನೆಲ್ಲ ಒಂದು ಬಾಕ್ಸ್ಗೆ ಹಾಕೊಂಬಿಡಿ. ಬಾಕ್ಸ್ಗೆ ಹಾಕ್ಬಿಟ್ಟು ನೋಡಿ, ಇದನ್ನ ಮುಚ್ಚಳನ ಹಾಕೊಂಬಿಡಿ. ಫ್ರೆಂಡ್ಸ್, ಇಷ್ಟು ನೀವು ಇನ್ನೂ ಜಾಸ್ತಿ ಸಹ ನೀವು ಇದನ್ನ ಸ್ಟೋರ್ ಮಾಡಿ ಇಡ್ಬೋದು, ತುಂಬಾ ದಿನಾನೇ ಬರುತ್ತೆ. ಮತ್ತೆ ಅದಾದ್ಮೇಲೆ ನೋಡಿ, ನೀವು ಈ ರೀತಿ ಫ್ರೀಸರ್ ಅಲ್ಲಿ ಈ ಬಾಕ್ಸ್ ನ ಹಾಕಿ ಇಟ್ಬಿಟ್ರೆ ಸಾಕು. ಬಾಕ್ಸ್ ಅಲ್ಲಿ ನೀವು ಎಷ್ಟು ದಿನ ಇಟ್ಟರು ಅದೇನಾಗೋದಿಲ್ಲ. ನೀವು ಬಳಸೋ ಮುಂಚೆ ಸ್ವಲ್ಪ ಹೊತ್ತು ಇದನ್ನ ಆಚೆ ತೆಗೆದಿಟ್ಟು ಮತ್ತೆ ಬಳಸಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮಗೆ ಬರುತ್ತೆ.